ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್‌ಪ್ರೆಸ್ 210 ಓನರ್ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಒಂದು ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ತೋರಿಸ್ತೀನಿ. ಅದೇನು ಪ್ರಾಡಕ್ಟ್ ಅಂದರೆ ಇದೆ ನೋಡಿ, ಮಡ್ಗಾರ್ಡ್ ಎಕ್ಸ್ಟೆಂಡರ್. ಸೊ ನೀವು ಕೇಳ್ಬೋದು, ಏನಕ್ಕಪ್ಪ ಮಡ್ಗಾರ್ಡ್ ಎಕ್ಸ್ಟೆಂಡರು, ಸ್ಟಾಕ್ ಮಡ್ಗಾರ್ಡ್ ಇದೆಯಲ್ಲ ಅಂತ. ಸೊ ಎಕ್ಸ್‌ಪ್ರೆಸ್ 210 ಓನರ್ ಯಾರು ಅವ್ರಿಗೆ ಗೊತ್ತಿರುತ್ತೆ ಸ್ಟಾಕ್ ಮಡ್ಗಾರ್ಡ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತೇಳಿ. ಸೊ ಏನಂದರೆ ಇಲ್ಲಿ ನೋಡಿ, ಸ್ಟಾಕ್ ಮಡ್ಗಾರ್ಡ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಕೆಸರು ಇಲ್ಲ ಮಳೆ ಎಲ್ಲಾದರೂ ಹೋದರೆ ನೀರು ಏನಾಗುತ್ತೆ ಅಂದರೆ ಡೈರೆಕ್ಟ್ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಇಲ್ಲಿಂದ ಸಿಡಿದ ನೀರೆಲ್ಲ ಡೈರೆಕ್ಟ್ ಇಲ್ಲಿಗೆ ಬಿದ್ದುಬಿಡುತ್ತೆ. ಇದು ಮಡ್ಗಾಡು ಇದೆಯಲ್ಲ, ಚಿಕ್ಕ ದೊಡ್ಡ ಮಡ್ಗಾಡು ಮೇಲ್ಗಡೆ ಇದಕ್ಕೆ ಬಿದ್ದುಬಿಡುತ್ತೆ. ನೋಡ್ತಿರ್ಬೋದು, ಎಲ್ಲ ಕಾಣಿಸ್ತಿದೆ ಸ್ಪ್ಲಾಶಸ್ ಹೆಂಗೆ ಬಿದ್ದಿದೆ ಅಂತ, ಕೆಸರು ನೀರು ಎಲ್ಲನೂ ಸೀದಾ. ಸೊ ಇಲ್ಲಿಗೆ ಬಿದ್ದಿದ್ದ ನೀರು ಡೈರೆಕ್ಟಾಗಿ ಹೆಡ್ ಲ್ಯಾಂಪಿಗೆ ಹೊಡೆಯುತ್ತೆ. ಹೆಡ್ ಲ್ಯಾಂಪಿಗೆ ಬಿದ್ದಿದ್ದು ನಂಬರ್ ಪ್ಲೇಟು ನೆಕ್ಸ್ಟು ವೈಸರ್ಗೂ ಬೀಳುತ್ತೆ. ಸೊ ನೀವು ಕೇಳ್ಬೋದು, ಇದನ್ನ ಹಾಕಿದರೆ ರೆಡ್ಯೂಸ್ ಆಗುತ್ತಾ ನೀರು ಸಿಡಿಯೋದು, ಕೆಸರು ಸಿಡಿಯೋದು ಅಂತ. ಸೊ ಇದೇ ಥರದ್ದನ್ನು ನಮ್ಮ ಫ್ರೆಂಡ್ ಗಾಡಿ ಎಕ್ಸ್‌ಪ್ರೆಸ್ 210 ಸೇಮ್ ಗಾಡೀಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಅವನು 1 ಮಂತ್ ಬ್ಯಾಕ್ ಆಯ್ತು ಇನ್ಸ್ಟಾಲ್ ಮಾಡಿ. ಸೊ ಅವನರಲ್ಲಿ ಹೇಳ್ಬೇಕಂದ್ರೆ ಅಪ್ ಟು 70% ರೆಡ್ಯೂಸ್ ಆಗುತ್ತೆ ಗುರು. ಏನು ಪ್ರಾಬ್ಲಮೇ ಬೇಡ ನಿಮಗೆ, ಅದ್ರ ಬಗ್ಗೆ ಏನು ಚಿಂತೆನೇ ಬೇಡ. ನೀವು ಆರಾಮಾಗಿ ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಇದನ್ನ ಇನ್ಸ್ಟಾಲ್ ಮಾಡಿದರೆ ಆಲ್ಮೋಸ್ಟು ನಿಮಗೆ ಇಲ್ಲಿ ಫ್ರಂಟ್ ಏನೇನು ಸಿಡಿಯುತ್ತೋ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಸ್ವಲ್ಪ ಲಿಟ್ಲ್ ಬಿಟ್ ಅಷ್ಟೇ, ಸೈಡಿಗೆ ಒಂದು ಸ್ವಲ್ಪ ಬರ್ಬೋದು. ಅದು ಬಿಟ್ಟರೆ ಅಂಥದ್ದೇನು ಪ್ರಾಬ್ಲಮ್ ಏನೂ ಆಗೋಲ್ಲ, ತುಂಬ ರೆಡ್ಯೂಸ್ ಆಗುತ್ತೆ. ಯಾರಾದರೂ ತೊಗೊಬೇಕಂತ ಇದ್ದರೆ ಇದನ್ನು ಎಲ್ಲಿ ಬೈ ಮಾಡಿದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಯಾವ ಥರ ಮಡ್ಗಾರ್ಡ್ ಎಕ್ಸ್ಟೆಂಡರ್ನ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಯೂಸ್ಫುಲ್ ಇದೆ. ನೀವೇ ಯಾವ ಮೆಕ್ಯಾನಿಕ್ಕು ಬೇಡ, ಏನು ಬೇಡ, ನೀವೇ ಆರಾಮಾಗಿ ನಿಮ್ಮ ಮನೇಲೇ ಮಾಡ್ಕೊಬೋದು ಇದನ್ನು ಯಾವ ಥರ ಅಂತ. ಸೊ ಮಡ್ಗಾರ್ಡ್ ಎಕ್ಸ್ಟೆಂಡ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಈ ಮಡ್ಗಾರ್ಡ್ನ ಬಿಚ್ಕೊಬೇಕಾಗುತ್ತೆ. ಸೊ ಅದಕ್ಕೆ 10 mm ಸ್ಪಾನರ್ ಯೂಸ್ ಮಾಡಿದ್ದೀನಿ. ಸೊ ಬಿಚ್ಚೋಣ ಬನ್ನಿ. ಇದನ್ನ ರಿಮೂವ್ ಮಾಡಬೇಕಾಗುತ್ತೆ, ರಿಮೂವ್ ಮಾಡಿನೇ ಹಾಕೋಕ್ಕಾಗೋದು. ಸಾಕು. ನೋಡಿ, ಮಡ್ಗಾರ್ಡ್ ಎಕ್ಸ್ಟೆಂಡರ್ನ ಇನ್ಸ್ಟಾಲ್ ಮಾಡಿದ್ದೀನಿ. 3 ಸ್ಕ್ರೂ ಹಾಕಿದ್ದೀನಿ ಹೋಲ್ ಮಾಡಿ. ಸೊ ಈ ಸ್ಕ್ರೂ ಇದೆಯಲ್ಲ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ಅವರೇ ಕೊಡ್ತಾರೆ. ಈ 3 ಹೋಲ್ ಮಾಡಿ ಸ್ಕ್ರೂ ಹಾಕಿದ್ರೆ ಫುಲ್ ಟೈಟ್ ಆಗುತ್ತೆ ನೋಡಿ, ಏನು ಸೌಂಡ್ ಏನೂ ಬರೋಲ್ಲ. ಸೊ ಇದನ್ನ ಯಾವ ಥರ ಫಿಟ್ ಮಾಡೋಣ ತೋರಿಸ್ತೀನಿ ಬನ್ನಿ ಮತ್ತೆ. ಸೊ ಫೈನಲಿ ಮಡ್ಗಾರ್ಡ್ ಎಕ್ಸ್ಟೆಂಡ್ ಇನ್ಸ್ಟಾಲ್ ಮಾಡಿದೆ. ಇನ್ಸ್ಟಾಲೇಷನ್ ವಿಡಿಯೋ ನೋಡಿರ್ತೀರ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇವಾಗ ಅರೌಂಡ್ ಒಂದು ಅರ್ಧ ಅಡಿಯಷ್ಟು ಎಕ್ಸ್ಟೆಂಡ್ ಆಗಿದೆ. ಇವಾಗ ಒಂದು ಅಪ್ ಟು 70%ವರೆಗೂ ಸ್ಪ್ಲಾಶ್ ಸಿಡಿಯೋದು, ಕೆಸರು ಸಿಡಿಯೋದು, ನೀರು ಸಿಡಿಯೋದೆಲ್ಲ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.